ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವನ್ನಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿದ ಮಕ್ಕಳೇ, ಕಳೆದ ವಾರೆಲ್ಲ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿದ ಮಕ್ಕಳೇ, ದೇವರು ಈ ಮುಂಜಾನೆ ವೇಳೆಯಲ್ಲಿ ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ಯೇಸುವಿನ ನಿಜವಾದ ಶಿಷ್ಯರಾಗುವುದಕ್ಕೆ ಕರೆ ಎಂಬುದಾಗಿ. ಆಮೀನ್. ಅಲ್ಲೆಲ್ಲಿ ಹೊತ್ತು ಮಕ್ಕಳೇ, ಇದಕ್ಕೆ ಆಧಾರವಾಗಿ ಮಾರ್ಕನ್ನು ಬರೆದ ಸುವಾರ್ತೆ 3ನೇ ಅಧ್ಯಾಯ 7ನೇ ವಚನ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನೆಂದರೆ ನೋಡಿ, ಯೇಸು ತನ್ನ ಶಿಷ್ಯರ ಕೂಡ ಆ ಸ್ಥಳವನ್ನು ಬಿಟ್ಟು ಸಮುದ್ರದ ಬಳಿಗೆ ಹೋದನು. ಆಮೀನ್. ಅಲ್ಲಿ ಹೊತ್ತು ಮಕ್ಕಳೇ, ಇಲ್ಲಿ ಯೋಚಿಸಬೇಕಾದ್ರೆ ನಾವು ಹೇಳಲ್ಪಟ್ಟ ಶಿಷ್ಯತ್ವ 3 ಗುಣಗಳನ್ನು ಹೊಂದಿದ್ದೇವಾ ಎಂಬುದಾಗಿ. ಹೊತ್ತು ಮಕ್ಕಳು, ನಮ್ಮ ಜೀವಿತದಲ್ಲಿ 3 ಶಿಷ್ಯತ್ವ ಗುಣಗಳು ಹೊಂದಿದ್ದೇವೆ ಎಂಬುದಾಗಿ ನಾವು ನೋಡೋದಾದರೆ ಇಲ್ಲಿಯವರೆಗೆ ಯೇಸು ಕ್ರಿಸ್ತನು ಪ್ರತಿ ಊರನ್ನು, ಸಭಾ ಮಂದಿರವನ್ನು, ಸಭಾ ಭಾಷೆಯನ್ನು ತನ್ನ ಅಂಕಿತದಲ್ಲಿ ಇರಿಸಿಕೊಂಡಿದ್ದಾನೆಂಬುದಾಗಿ ನೋಡ್ತೀವಿ. ಈ ಸಂದರ್ಭದಲ್ಲಿ ಸಂಗತಿಗಳು ಎಲ್ಲೇ ಮೀರಿ ಹೋಗುವಂತೆ ಭಾಸವಾಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ತಪ್ಪಿಸಿಕೊಳ್ಳದ ಪಾರಾಗುವ ತಂತ್ರ ಹುಡುಕುತ್ತೇವೆ. ಗೊಂದಲದ ಸ್ಥಿತಿಯಲ್ಲಿ ಯೇಸುವಿನ ಹಾಗೆ ಪರ್ವತವನ್ನು ಆಶ್ರಯಿಸುವುದು ಎಂಬುದು ಸೂಕ್ತ ಎಂಬುದಾಗಿ 3ನೇ ಅಧ್ಯಾಯ 13ನೇ ವಚನ ಹೇಳ್ತದೆ. ಪ್ರತಿ ಮಕ್ಕಳೇ, ಯೇಸುವಿನ ಕಾರ್ಯಗಳ ಸುದ್ದಿಯನ್ನು ಕೇಳಿದ ಜನರು ಗಲಿಲಾಯ ಸಮುದಾಯ, ಯೆರೂಸಲೇಮ್, ಯೂದಾಯ, ತೋರ್, ಸಿದೋನ್ ಪಟ್ಟಣಗಳಿಂದಲೂ ಆಗಮಿಸಿದ್ದರು. ಕೆಲವು ಪ್ರದೇಶಗಳು 100ಕ್ಕಿಂತ ಹೆಚ್ಚು ದೂರದಲ್ಲಿದ್ದ ಪ್ರದೇಶಗಳಾಗಿವೆ ಎಂಬುದಾಗಿ. ಪ್ರತಿ ಮಕ್ಕಳೇ, ಅಲ್ಲಿ ಜನರು ಹುಡುಕಿ ಬರ್ತಾಯಿದ್ರು ದೇವರನ್ನು, ಎಲ್ಲಿ ಆ ದೇವರು ಆರಾಧಿಸ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನೋಡೋದಾದರೆ ಪ್ರತಿ ಮಕ್ಕಳೇ, ಯೇಸುವಿನ ಪರಿಸ್ಥಿತಿಯಿಂದಾಗಿ ಆತನ ಬಳಿಗೆ ಬರುವ ಜನರು ನೂಕು ನುಂಗಲು ಮಾಡಿದ್ದಾರೆ ಎಂಬುದಾಗಿ. ಪ್ರತಿ ಮಕ್ಕಳು, ಯೇಸು ಎಲ್ಲಿದ್ದಾರೆ ಅಲ್ಲೆಲ್ಲ ಹುಡುಕಿ ಹೋಗ್ತಾಯಿದ್ರು. ಆದರೆ 13ನೇ ವಚನ ನೋಡೋದಾದರೆ ಯೇಸು ಆ ಒಂದು ಬೆಟ್ಟವನ್ನು ಹತ್ತಿ ಹೋದನೆಂಬುದಾಗಿ ನೋಡ್ತೀವಿ. ಪ್ರತಿ ಮಕ್ಕಳೇ, ಅವ್ರಿಗೆ ಆಯಸ್ಸಾಯಿತು ಪ್ರಾರ್ಥನೆ ಮಾಡೋಕ್ಕೆ. ಆ ಬೆಟ್ಟವನ್ನು ಹತ್ತಿ ಹೋದರು. ಆ ಬೆಟ್ಟದ ಹೆಸರು ನಮೂದಿಸಲ್ಪಟ್ಟಿಲ್ಲ ಎಂಬುದಾಗಿ. ಹಿ ಈಸ್ ಹೌರ್ ವಾಸ್ ನಾಟ್ ಎಟ್ ಕಮ್ ದೇರ್ ವಾಸ್ ಮಚ್ ದಟ್ ಹಿ ಹ್ಯಾಂಡ್ ಸ್ಟಿಲ್ ಟು ಡೂ ಆ್ಯಂಡ್ ಸ್ಟೇ ಎಂಬುದಾಗಿ ಇಂಗ್ಲೀಷ್ ಹೇಳ್ತಾರೆ. ಪ್ರತಿ ಮಕ್ಕಳೇ, ನಾವು ಕೂಡ ವಿವಿಧ ಗದ್ದಲ, ಅನಿಸಿಕೆ, ಗೊಂದಲ ಸಮಯದಲ್ಲಿ ಬೆಟ್ಟವನ್ನು ಹತ್ತುತ್ತೇವೆ. ಪ್ರತಿ ಮಕ್ಕಳೇ, ನಮಗೂ ಆಯಸ್ಸಾದರೆ ನಾವು ಬೆಟ್ಟವನ್ನು ಹತ್ತುತ್ತೇವೆ. ಅದೇ ಥರ ಯೇಸು ಸ್ವಾಮಿ ಇಷ್ಟು ಜನ ಇದ್ದಾರೆ ಎಂಬುದಾಗಿ ಅವರು ಆ ಬೆಟ್ಟವನ್ನು ಹತ್ತುತ್ತಾ ಇದ್ದರು ಎಂಬುದಾಗಿ ನೋಡ್ತೀವಿ. ಆದರೆ ಇಲ್ಲಿ ಬೆಟ್ಟದ ಮೇಲೆ ಯೇಸು ಆಯ್ದ ಕೆಲವರನ್ನು ಕರೆದನು. ಸಮರ್ಪಿತ ಒಂದು ಸಣ್ಣ ಗುಂಪು ಎಂಬುದಾಗಿ. ಪ್ರತಿ ಮಕ್ಕಳೇ, ಎಷ್ಟೋ ಜನ ಬರ್ತಾರೆ, ಆದರೆ ದೇವರು ಮಾತ್ರ, ದೇವರಲ್ಲಿ ಯಾರು ನಂಬಿಕೆಯಿಂದ ಜೀವಿಸ್ತಾರೋ ಅವ್ರಿಗೆ ಮಾತ್ರ ದೇವ್ರು ಕರೆದಿದ್ದಾರೆ ಎಂಬುದನ್ನು ನೋಡ್ತೀವಿ. ಆದರೆ ಇಲ್ಲಿ ಮೊದಲನಾಗಿ ನೋಡಿದರೆ ಟು ಬಿ ವಿತ್ ಹಿಮ್, ನಿಕಟ ಸಂಬಂಧ ಬೆಳೆಸಿಕೊಳ್ಳುವುದು ಮತ್ತು ಯೇಸುವಿನಿಂದ ನೇರವಾಗಿ ಕಲಿತುಕೊಳ್ಳಲು ಎಂಬುದಾಗಿ. ಮತ್ತು ಎರಡನೇದು ಟು ಬಿ ಸೆಂಟ್ ಔಟ್ ಆಫ್ ಟು ಪ್ರೀಚ್, ಸುವಾರ್ತೆಯ ಸಾರುವ ನಿಯೋಗವನ್ನು ಅವರ ಮೇಲೆ ಓಡಿಸಲು. ಮತ್ತು 3ನೇ ನೋಡಿದರೆ ಟು ಹ್ಯಾವ್ ಅಥಾರಿಟಿ ಟು ಕಾಸ್ಟ್ ಔಟ್ ಡಿಸ್ಮೆಸ್, ದುಷ್ಟ ಶಕ್ತಿಗಳನ್ನು ಎದುರಿಸಿ ಅವುಗಳ ಮೇಲೆ ವಿಜಯ ಸಾರಲೆಂಬುದಾಗಿ. ಯೇಸು ಕ್ರಿಸ್ತನ ಶಿಷ್ಯರ ಬಗ್ಗೆ ಇನ್ನೊಂದು ವಿಶೇಷತೆ ಏನೆಂದರೆ, ಆತನ ಅನೇಕ ಶಿಷ್ಯರು ಕ್ರಿಸ್ತನ ಪ್ರಕಾರ ಪ್ರಭಾವದ ಪ್ರಜ್ವಲತೆಯಲ್ಲಿ ಅನಾಮತೆ ಎಂಬುದಾಗಿ. ಪ್ರತಿ ಮಕ್ಕಳೇ, ದೇವರು ಪ್ರತಿಯೊಬ್ಬರಿಗೂ ಅಥಾರಿಟಿ ಕೊಡ್ತಾರೆ, ನಮಗೆ ಸಹಾಯ ಮಾಡ್ತಾರೆ. ದೇವ್ರ ಮಾರ್ಗದಲ್ಲಿ ನಾವು ನಡಬೇಕು. ದೇವ್ರ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಲಿ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಮೌನತಳದಿರೋ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಹೌದೇ ಸಪ್ಪ, ನೀನು ಒಳ್ಳೆ ಮಾರ್ಗದಲ್ಲಿ ನಾವು ಶಿಷ್ಯರಾಗಿ ಜೀವಿಸುವಂತೆ ಪ್ರತಿಯೊಬ್ಬರು ನಡೆಸು ಅಪ್ಪ. ಈ ವಿಡಿಯೋ ನೋಡ್ತಾರೋ ಮಕ್ಕಳನ್ನ ಆಶ್ವಸು, ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡು, ಕಾಪಾಡಿ ನಡೆಸು. ಈ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಜೀವ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್ ಯು.